ಚಲನಚಿತ್ರದ ಆಡಿಯೋ ಬಿಡುಗಡೆ ಕುರಿತು ನಗರದಲ್ಲಿ ನಿರ್ಮಾಪಕರಾದ ಮಹಂತೇಶ್ ವಿಕೆ ಹೇಳಿಕೆ. ಗಂಗಾವತಿ ಎಸ್ಎಲ್ಆರ್ ಹೋಟೆಲ್ ಸಭಾಂಗಣದಲ್ಲಿ ಶ್ರೀ ಮಾತಾ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಸತ್ಯಂ ಚಲನಚಿತ್ರದ ಆಡಿಯೋ ಬಿಡುಗಡೆ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕರಾದ ಮಹಂತೇಶ್ ವಿಕೆ ಮಾಹಿತಿ ತಿಳಿಸಿದರು. ಇದೇ ತಿಂಗಳು 17ರಂದು ಸಚಿವ ತಂಗಡಿಗೆ ಅವರ ನೇತೃತ್ವದಲ್ಲಿ ಸತ್ಯಂ ಆಡಿಯೋ ಚಿತ್ರ ಬಿಡುಗಡೆ ಮಾಡಲಾಗುತ್ತದೆ ಎಂದು ನಿರ್ಮಾಪಕರಾದ ಮಹಂತೇಶ್ ವಿಕೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಕಾಡಾ ಅಧ್ಯಕ್ಷ BHM ತಿಪ್ಪೇರುದ್ರಸ್ವಾಮಿ, ಅಶೋಕ್ ಸ್ವಾಮಿ ಹೇರೂರು, ವಕೀಲರು, ಮಾಜಿ ನಗರಸಭೆ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ನಗರಸಭೆ ಸದಸ್ಯ ಮನೋಹರ್ ಸ್ವಾಮಿ ಹಿರೇಮಠ್, ಸಂಗಯ್ಯ ಸ್ವಾಮಿ, ಸಂಶಿಮಠ ಸೇರಿದಂತೆ ಇತರರು ಇದ್ದರು. ನಿರ್ಮಾಣಗೊಂಡಿರ್ತಕ್ಕಂಥ ಸತ್ಯಂ ಇಡಂಟು ಅಂತಕ್ಕಂಥ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಎರಡೂ ಲ್ಯಾಂಗ್ವೇಜ್ನಲ್ಲಿ ಆಲ್ರೆಡಿ ನಿರ್ಮಾಣಗೊಂಡಿದೆ. ಇವತ್ತಿನ ಈ ವಿಶೇಷವಾಗಿ ನನಗೆ ಗಂಗಾವತಿ ನಗರದಲ್ಲೇ ನಾನು ಯಾಕೆ ಇದನ್ನು ಆಡಿಯೋ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಗಂಗನದ್ದು ನನಗೂ ಮೂಲತಃ ಈ ಎರಡು ಕೊಪ್ಪಳ ಜಿಲ್ಲೆ ಮೂಲತಃ ಎರಡು ಒಂದೇ. ಯಾಕಂದ್ರೆ ಹೇಗಿದೆ ಅಂದರೆ ಕೊಪ್ಪಳ ಮತ್ತು ರಾಯಚೂರಿನ ಹೇಗಿದೆ ಅಂತಂದ್ರೆ ನಾವು ಎರಡೂ ಡಿಫ್ರೆನ್ಸ್ ಇಲ್ಲ. ರಾಯಚೂರು ಅಂದರೆ ಕೊಪ್ಪಳ ಅಂದ್ರೆ ರಾಯಚೂರು ಅಂತಕ್ಕಂಥ ಒಂದು ಎರಡು ಅವಳಿ ಜಿಲ್ಲೆಯ ನಾವೆಲ್ಲ ಇದ್ದೀವಿ. ಯಾಕಂದ್ರೆ ಆ ಒಂದು ಇದರಿಂದ ನಾನು ಗಂಗಾವತಿ ಅದು ಸ್ಪೆಷಲಿ ಸಿನಿಮಾಕ್ಕಾಗಿ ಒಂದು ಒಳ್ಳೆ ಕಲಾವಿದರಿಗೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಕಲಾವಿದರು ಬೆಳೆಸಕ್ಕಂಥ ಒಂದು ಊರು ಗಂಗಾವತಿ. ಆ ಕಾರಣದಿಂದ ಆ ನಿಟ್ಟಿನಲ್ಲಿ ನನ್ನ ಸತ್ಯಂ ಆಡಿಯೋ ಲಾಂಚನ್ನ ಗಂಗಾವತಿಯಲ್ಲಿ ಆಯೋಜನೆ ಮಾಡ್ಬೇಕಂತ ಅಪೇಕ್ಷಕ ನನ್ನೆಲ್ಲರೂ ನನ್ನ ವರ್ಗದವರು ಅಂದ್ಕೊಂಡಾಗ ಇವತ್ತಿನ ದಿನ ಏನಕ್ಕೆ ಅಂದರೆ ನಾವು ಸಿನಿಮಾ ನಿರ್ಮಾಣ ಎಷ್ಟು ಮಾಡೋದಿದೆ ಅಲ್ವಾ, ಅದನ್ನ ಜನರಿಗೆ ತಲುಪಿಸ್ತಕ್ಕಂಥದ್ದು ಬಹಳ ಜವಾಬ್ದಾರಿ ಕೆಲಸದ ಜೊತೆಗೆ ಅದು ನನ್ನ ಕೆಲಸ ಅಲ್ಲ ಆ್ಯಕ್ಚುಲಿ. ಯಾಕಂದ್ರೆ ನಾವು ಇವತ್ತು ಏನೋ ಮಾಡಿರ್ತಕ್ಕಂಥ ಒಂದು ನಮ್ಮ ಮನಸ್ಸಿಗೆ ಇರ್ಬೋದು ಒಂದು ಕಾನ್ಸೆಪ್ಟನ್ನು ನೀವೆಲ್ಲ ಪತ್ರಿಕಾ ವರ್ಗದವರು ಪತ್ರಿಕೆಯ ಮಾಧ್ಯಮಗಳಿಂದ ಬಂದಾಗ ಮಾತ್ರ ಜನರ ಮಟ್ಟಿಗೆ ತಲುಪುತ್ತೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಆಗಿದೆ, ಮಾಧ್ಯಮಗಳು ಪ್ರತಿಯೊಂದಕ್ಕೂ ಬೇಕು. ನಾನು ಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವಿನಂತಿಸ್ಕೊಳ್ತಾನೆ. ಯಾಕಂದ್ರೆ ನಿಮ್ಮವನೇ ನಾನು ನನಗೆ ಆ್ಯಸ್ ಎ ನಿಮ್ಮ ಮನೆ ಮಗ ಅಂದ್ಕೊಳ್ಳಿ, ಬ್ರದರ್ ಅಂದ್ಕೊಳ್ಳಿ. ಯಾಕಂದ್ರೆ ಸ್ಪೆಷಲಿ ಇಂಟ್ರೆಸ್ಟಿಂಗ್ ಹೆಂಗಾಗಿದೆ ಅಂದರೆ ನೀವು ಅಪರೂಪ ನಮ್ಮ ಉತ್ತರ ಕರ್ನಾಟಕದವರು ಪ್ರೊಡ್ಯೂಸ್ ಮಾಡೋದಾಗಲಿ ಡೈರೆಕ್ಟರ್ ಮಾಡೋದಾಗಲಿ ಅಪರೂಪ. ಯಾಕಂದ್ರೆ ನನ್ನ ಒಂದು ದೊಡ್ಡ ಬಜೆಟ್ ಇತ್ತು. ವಿಶೇಷವಾಗಿ ನಾನು ನನ್ನ ಇವತ್ತಿನ ಹಾಡು ಧ್ವನಿ ಬಿಡುಗಡೆಯ KGF ಮತ್ತು ಇವತ್ತು ಇನ್ನೇನು ಇದೇ ತಿಂಗಳು 22ಕ್ಕೆ ರಿಲೀಸ್ ಆಗಿದೆ. ಸಾಲ ಅಂದ್ರೆ ಒಬ್ಬ ಕನ್ನಡ ಸಂಗೀತ ನಿರ್ದೇಶಕ ರವಿ ಬಸ್ರೂರವರು ನ್ಯಾಷನಲ್ ಲೆವೆಲ್ಗೆ ಅಂದ್ರೆ ಟಾಲಿವುಡ್ ಇರ್ತಕ್ಕಂಥ ಒಬ್ಬ ಅತ್ಯುನ್ನತ ನಿರ್ದೇಶಕ ಬಸ್ರೂರವರು ನನ್ನ ಸಂಗೀತ ಅವರ ಹಾಡನ್ನು ನಾನು ಬಿಡುಗಡೆಗೊಳಿಸ್ತೇನೆ. ಸಿನಿಮಾ ಕೂಡಲೇ ನಾವೆಲ್ಲ ಶೋಕಿ ಜನರು ಅಂತ ಅನ್ಕೊಳ್ತೀವಿ. ಆದರೆ ನಮ್ಮ ಕಡಾಮಂಡಿಗಳು ಮಾಟ ಅವರು ಭಾಳ ಸ್ನೇಹಜೀವಿ. ಸಿನಿಮಾ ಸಕ್ಸಸ್ ಆಗ್ತದೋ ಲಾಸ್ ಆಗ್ತದೋ ಅದು ಬೇರೆ, ಬಟ್ ದುಡ್ಡು ಬಂದರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಾಗ ನಮ್ಮ ನಿರ್ಮಾಪಕರು ಇರ್ತಾರೆ. ಯಾಕಂದರೆ ಅಷ್ಟರ ಕೆಲಸ. ಈಗ ತಾಂತ್ರಿಕ ವರ್ಗದ ಸಿನಿಮಾ ನಟರಿಗೆ ಏನಾಗಿದೆ ಈಗ ಅಂದರೆ ಭಾಳ ಡಿಮ್ಯಾಂಡ್ ಇದೆ. ಸಿನಿಮಾ ನಟರು, ಸಣ್ಣ ಸಿನಿಮಾ ನಟರು ಕೂಡ ಧಾರಾವಾಹಿಯಲ್ಲಿ ಭಾಗವಹಿಸೋದ್ರಿಂದ ಸಾಕಷ್ಟು ಸಂಭಾವನೆಯನ್ನು ನಾವು ಬಿಡ್ತಾ ಇರೋದ್ರಿಂದ ಅಷ್ಟೇ ಸಂಭಾವನೆಯನ್ನು ಇವರಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಇದು ಮಲೆನಾಡಿನ ಒಂದು ಕಥೆ ಆಧಾರಿತವಾಗಿರುತ್ತ ಮಲೆನಾಡಿನಲ್ಲಿ ಎಷ್ಟು ಚಿತ್ರೀಕರಣ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಒಂದು ಕಥೆ ಕೂಡ ಸಿನಿಮಾ ಕೂಡ ಮಾಡಲಿ. ಆಮೇಲೆ ಇವ್ರ ಆಶಯ ಏನಿದೆ ಅಂದರೆ ಸಿನಿಮಾ ಜನರ ಮನ ತಲುಪಬೇಕು ಅಂತ ಇದೆ, ದುಡ್ಡು ಮಾಡಬೇಕು ಅನ್ನೋದಿಲ್ಲ. ದುಡ್ಡು ಬಂದರೆ ಅದು ಲಕ್ಕು. ಇದೆಲ್ಲ ಎಕ್ಸ್ಪೆಕ್ಟ್ ಆಗ್ತೈತೆ ನೀವು ಸಿನಿಮಾ ನಿರ್ಮಾಪಕರಿಗೆ ಅಂದರೆ ಎಕ್ಸ್ಪೆಕ್ಟ್ ಆಗ್ತೈತೆ. ಹವ್ಯಾಸ ನಮ್ಮ ನಾಗರಾಜ್ ಹೆಂಗಳಿ ಅವ್ರಿಗಿದ್ದಂಗ. ಈ ನಾಗರಾಜ್ ಹೆಂಗಳಿ ಅವರು ಬೆಳಗ್ಗೆ 4 ಗಂಟೆಗೆ ಬರ್ತಾರೆ ಪಾಠ, ರಾತ್ರಿ 8 ಗಂಟೆಗೆ ಪಾಠ ಸಿಗ್ತಿರ್ತಾರೆ. ಅದು ಇರಿಟೇಷನ್ ಯಾರಿಗೆ ಹೇಳ್ಬೇಕು, ಅದು ತೋರಿಸೋ ಕಲೆ ಅಂತ ಮನುಷ್ಯನಲ್ಲಿ ವಿವೇಕ ಇರ್ತದೆ. ಆ ರೀತಿ ಅನಿಸ್ತದೆ. ನಾಗರಾಜ್ ಅವರು ಭಾಳ ಕ್ಲೋಸ್ ಫ್ರೆಂಡ್. ಅವ್ರನ್ನ ಉದಾಹರಣೆ ತಗೋಬೇಕು. ಯಾಕಂದ್ರೆ ಅವರು ಪಾತ್ರ ಮಾಡಿದ್ರೆ ಈಗ ಏನಾಗ್ತದೆ, ಅವರು ತಮ್ಮ ಸಲಹೆಗಳನ್ನ ಕೇಳಿದರೆ ಮುಂದಿನ ದಿನಗಳಲ್ಲಿ ಪಾಲಿಸ್ತಾರೆ ಅಂತ ಆಸಕ್ತ
ವಿಚಾರವನ್ನು ಕೊಡುವ ಮೂಲಕ ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಕೋರಿಕೊಳ್ತೇನೆ. ನಮಸ್ಕಾರ.